ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ ನಮ್ಮ ನೀನಾಸಂ ಸತೀಶ್ ಅವರ ರೈಸ್ ಆಫ್ ಅಶೋಕ ಅಂತ ಹೇಳಿ ಭಾಳ ಒಂದು ಒಳ್ಳೆಯ ಚಿತ್ರ ಈಗ ತಾನೇ ನೋಡಿ ಆಚೆ ಬಂದು, ನಾವು ಚಿಕ್ಕವರಿದ್ದಾಗ ಪ್ರೇಮ್ ಲೋಕ, ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂದಾಗ ಸ್ನೇಹ ಲೋಕ, ಖಂಡಿತವಾಗ್ಲೂ 2026ರಲ್ಲಿ ದ ರೈಸ್ ಆಫ್ ಅಶೋಕ ಅಂತದಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಕೃತಿ ಆಗಿರಬಹುದು, ಯಾವುದೇ ನಮಗೆ ಪ್ರಕೃತಿ ನೀಡಿರ್ತಕ್ಕಂಥ ಯಾವುದೇ ಸಂಪನ್ಮೂಲಗಳಾಗಿರ್ಬೋದು, ಯಾವುದೂ ಕೂಡ ಯಾದ್ರ ಮೇಲೂ ಯಾರಿಗೂ ಹಕ್ಕಿಲ್ಲ, ಅದು ಎಲ್ರಿಗೂ ಸೇರ್ತಕ್ಕಂಥದ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಸತೀಶ್ ಅವರು ಭಾಳ ಅದ್ಭುತವಾದಂಥ ಒಂದು ನಟನೆ, ಸಪ್ತಮಿ ಗೌಡರಾಗಿರ್ಬೋದು ನಿರ್ದೇಶಕರು ಭಾಳ ಒಳ್ಳೆಯ ಕಥೆಯನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡಿ. ಒಂದು ಒಳ್ಳೆಯ ಚಿತ್ರ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇರೋದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜಕ್ಕೂ ಒಳ್ಳೆ ಚಿತ್ರಗಳ ಸಾಲಿಗೆ ದ ರೈಸ್ ಆಫ್ ಅಶೋಕ ಈ ಚಿತ್ರವು ಸೇರ್ತಾ ಇದೆ. ನಾನು ಮತ್ತೊಮ್ಮೆ ಸಮಸ್ತ ಕನ್ನಡಿಗರ ಪರವಾಗಿ ಭಾಳ ಒಂದು ಸಹೃದಯಿ ನಮ್ಮ ನೀನಾಸಂ ಸತೀಶ್ ಅವರಿಗೆ ಗೆಲುವು ಆಗಲೇಬೇಕು. ಈ ಚಿತ್ರದ ಮುಖಾಂತರ ಮತ್ತೆ ಅವರು ವಾಪಸ್ ಸ್ಯಾಂಡಲ್ವುಡ್ಡಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳ್ತಾ, ಇಡೀ ದ ರೈಸ್ ಆಫ್ ಅಶೋಕ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸಮಸ್ತ ಕನ್ನಡಿಗರು ಚಿತ್ರಕ್ಕೆ ನಿಮ್ಮ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ನಮಸ್ಕಾರ. ಹಾಯ್, ಇವಾಗಷ್ಟೇ ರೈಸ್ ಆಫ್ ಅಶೋಕ ಮೂವಿ ನೋಡಿದೆ. ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು. ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಆಗಲ್ಲ. ಎಲ್ಲರ ಆ್ಯಕ್ಟಿಂಗು ಅದ್ಭುತವಾಗಿದೆ. ಸತೀಶ್ ಸರ್ ವಾಟ್ ಅ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಐ ಹೋಪ್ ಲೈಕ್ ಎಲ್ಲೂ ಯಾರಿಗೂ ಬೋರ್ ಅಂತೂ ಆಗಲ್ಲ. ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿಯಾಯಿತು ಸಿನಿಮಾ ನೋಡಿ. ಒಂದು ಈ ಸಿನಿಮಾದ ಹಿಂದಿನ ಶ್ರಮ ನಾನು ನೋಡಿದ್ದೆ. ಗೆಳೆಯ ಸತೀಶ್ದು ಈ ಪ್ರಾಜೆಕ್ಟ್ ಹಿಂದಿರೋ ಶ್ರಮ, ಆ ಪ್ಯಾಷನ್ ಎಲ್ಲವನ್ನು ಒಂಟಿಯಾಗಿ ನಿಂತ್ಕೊಂಡು ಇಡೀ ಪ್ರಾಜೆಕ್ಟ್ನ ಹೆಗ್ಲ ಮೇಲೆ ಎತ್ಕೊಂಡು ಒಂದು ದೊಡ್ಡ ಹೋರಾಟನೇ ಮಾಡಿ ಈ ಪ್ರಾಜೆಕ್ಟ್ನ ತಂದು ನಿಲ್ಲಿಸ್ಕೊಂಡು ಭಾಳ ದೊಡ್ಡದಾಗಿ ಇಡೀ ಸ್ಟೇಟ್ನೇ ಸುತ್ತಿದ್ರು ಪ್ರಮೋಷನ್ಗೆಲ್ಲ. ಸೊ ಈ ಸಿನಿಮಾದ ಜರ್ನಿನೇ ಭಾಳ ಕಷ್ಟ ಇತ್ತು. ಅದನ್ನು ಅದ್ಭುತವಾಗಿ ನಿಭಾಯಿಸ್ಕೊಂಡು ಇವತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಅದನ್ನು ತಮಿಳಲ್ಲಿ ತೆಲುಗುವಲ್ಲೂ ಬಹಳ ಯೂಸಾಗಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ರೈಸ್ ಆಫ್ ಅಶೋಕ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಆಫ್ ಅವರ್ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಯಾವ ಪಾತ್ರ ಇಲ್ಲಿ ಅದ್ಭುತವಾಗಿ ತೋರಿಸ್ತಾರೆ. ಇವತ್ತು ನೋಡಿದಾಗ ನನಗೆ ಆ ಪಾತ್ರದ ಕನ್ವಿಕ್ಷನ್ನು, ಆ ಸಟಿಲಿಟಿ ಎಲ್ಲ ಬಹಳ ಇಷ್ಟ ಆಯಿತು. ನನ್ನ ಆ್ಯಕ್ಷನ್ ಕೂಡ ಅಷ್ಟೇ, ಆ್ಯಂಡ್ ಕಥೆ ಕೂಡ ಅಷ್ಟೇ. ವಾಯ್ಸ್ ಆಫ್ ದ ಸಪ್ರೆಸ್ಟ್ ಭಾಳ ಇಮೋಷನಲ್ ಆಗಿ ಭಾಳ ಗಟ್ಟಿಯಾಗಿ ಕಥೆ ಹೇಳಿದ್ದಾರೆ ನಿರ್ದೇಶಕರು. ಆ್ಯಂಡ್ ಸಪ್ತಮಿಯವ್ರ ಪರ್ಫಾರ್ಮೆನ್ಸ್ ಇರಲಿ, ಸಂಪತ್ ಅವ್ರಿಗೆ, ಮತ್ತು ಎಲ್ಲ ಕಲಾವಿದರು ಭಾಳ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ, ಆ್ಯಂಡ್ ಒಂದು ಭಾಳ ಮಾಸ್ ಆಗಿ ಕಾಣಿಸ್ಕೊಂಡ್ರೆ ಅದನ್ನು ಖುಷಿನೇ. ಆ್ಯಕ್ಷನ್ ಅಂತೂ ಭಾಳ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಭಾಳ ಖುಷಿಯಾಯಿತು. ರೈಸ್ ಆಫ್ ಅಶೋಕ ಭಾಳ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಅದನ್ನು ಸ್ಕ್ರೀನಿಂಗ್ ಇಲ್ಲಿ ಮಾಡಿದ್ದು ಭಾಳ ಖುಷಿಯಾಯಿತು. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ DND ಸಿನಿಮಾಸಲ್ಲಿ ನೋಡಿದ್ದು. ಭಾಳ ಒಳ್ಳೆ ಸ್ಕ್ರೀನ್ ಕೂಡ. ತುಂಬ ಯಶಸ್ಸು ಕಾಣಲಿ ಸಿನಿಮಾ. ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಭಾಳ ದೊಡ್ಡವಾದ ಅದ್ಭುತವಾದ ಪ್ರಾಜೆಕ್ಟ್ಗಳು, ಇನ್ನೂ ದೊಡ್ಡ ಹೆಜ್ಜೆಗಳಿಗೆ ಈ ಸಿನಿಮಾ ಸತೀಶ್ಗೆ ವೇದಿಕೆ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ. ಕನ್ನಡದ ಜನ ಈ ಸಿನಿಮಾನ ಬೆಂಬಲಿಸಿ ಪ್ರೋತ್ಸಾಹಿಸ್ತಾರೆ ಅನ್ನೋ ನಂಬಿಕೆ ಇದೆ. ಒಳ್ಳೆಯ ಸಿನಿಮಾ. ಮಾಧ್ಯಮದವರು ನೀವೆಲ್ಲರೂ ಬೆಂಬಲ ಕೊಟ್ಟರೆ ಖಂಡಿತ ನಮ್ಮ ಸತೀಶ ನಿಜವಾಗ್ಲೂ ರೈಸ್ ಆಫ್ ಸತೀಶ ಆಗತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಒಂದು ಸುಮಾರು ವರ್ಷದ ಪ್ರಯಾಣ ಈಗ ಕಡೆಯ ಕೃತಿಯಾಗಿ ತೆರೆ ಮೇಲೆ ನೋಡಿದಾಗ ಸಿಗುವ ಆನಂದನೇ ಬೇರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಗೆಳೆಯ ವಿನೋದನ್ನ ನಡು ಮಧ್ಯೆ ನಾವು ಕಳ್ಕೊಂಡ್ರೂ ಅದನ್ನು ಕೈ ಹಿಡಿದು ಇಲ್ಲಿಯವರೆಗೆ ಛಲ ಬಿಡದೆ ನಿಂತು ಮುಗಿಸಿದ ಗೆಳೆಯ ಸತೀಶನಿಗೆ ವಿಶೇಷವಾದ ಧನ್ಯವಾದಗಳು. ವಿನೋದನ ಕನಸು ಈ ತರಹ ಪೂರೈಸಿದೆ. ಈಗ ಈ ವಿನೋದನ ಕನಸನ್ನು ಎಲ್ಲ ಕನ್ನಡಿಗರು, ಎಲ್ಲ ಸಿನಿಮಾ ಪ್ರೇಮಿಗಳು
ತಮ್ಮ ಕನಸು ಅಂತ ಭಾವಿಸಿ ಈ ಸಿನಿಮಾನ ನೋಡಿ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಇಲ್ಲ, ಖಂಡಿತ ಇಲ್ಲ. ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸತೀಶ್ ಹೇಳ್ತಾ ಇದ್ರು ಮೊದಲಿಂದಾನು, ಲೈಕ್ ಈ ಸಿನಿಮಾ ಬಿಗಿನಿಂಗ್ ಜರ್ನಿಯಿಂದಾನು ಇಟ್ ಈಸ್ ಫ್ಯಾಬ್ಯುಲಸ್. ತುಂಬ ಇಷ್ಟ ಆಯಿತು ಸುರೇಶ್. ಆ್ಯಂಡ್ ಸತೀಶ ನಮ್ಮ ಹುಡುಗ, ಯಾರೋ ಹೊರಗಿನವ್ರ ಬಗ್ಗೆ ಮಾತಾಡ್ದಂಗಲ್ಲ. ಆ್ಯಂಡ್ ಸತೀಶ್ ಫ್ಯಾಬ್ಯುಲಸ್ ಎಫರ್ಟ್ ಇಡೀ ತಂಡದ್ದು. ಆ್ಯಂಡ್ ವಿನೋದ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಯು ಹ್ಯಾವ್ ಟೇಕನ್ ಓವರ್ ಇಟ್. ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ನಮ್ಮೆಲ್ಲರಿಗೂ ಏನು ಹೇಳೋದು, ಮುಟ್ಟತ್ತೆ. ಇಂಥ ಸಿನಿಮಾನ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಜನರಿಗೆ ತಲುಪಿಸೋ ಸಿನ್ಸಿಯರ್ ಪ್ರಯತ್ನ ಮಾಡಿ ಇಂಥ ಹೆಚ್ಚು ಸಿನಿಮಾಗಳು ಬರಬೇಕು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕತೆ ಹೆಣೆದಿರೋ ಅಂಥದ್ದು ತುಂಬ ಒಳ್ಳೆ ಪ್ರಯತ್ನ ಎಲ್ಲರದು. ಅದು ಫೈಟ್ಸ್ ಇರಲಿ, ಮ್ಯೂಸಿಕ್ ಇರಲಿ, ಸಿನಿಮಾಟೋಗ್ರಫಿ ಇರಲಿ, ನಿಮ್ಮ ನಟನೆ ಇರಲಿ, ಬಿ ಸುರೇಶ್ ಅವ್ರದ್ದಿರಲಿ, ಎಲ್ಲ ನಟರು ಪ್ರತಿಯೊಬ್ಬರದ್ದು ತುಂಬ ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಸಿನಿಮಾ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವುಗಳು ಬೆಳೆಸಿದೆ KGF, ನೀವುಗಳು ಬೆಳೆಸಿದೆ ಕಾಂತಾರ, ನೀವುಗಳು ಬೆಳೆಸಿದೆ ಇನ್ನೊಂದು ಸಿನಿಮಾ ಅಂತಂದರೆ ಅದು ಒನ್ ಆಫ್ ದ ರೈಸ್ ಆಫ್ ಅಶೋಕ ಆಗಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಾನು ಮನಸಾರ ಹೇಳ್ತಾ ಇದ್ದೀನಿ, ನಮ್ಮ ಕಾಂತಾರ ಹಿಂಗೆ ಒಂದು ಆ ರಾಜ್ಯದ ಒಂದು ಸೊಗಡು, ನಮ್ಮ ಕರ್ನಾಟಕದ ಸೊಗಡನ್ನು ಇಟ್ಕೊಂಡು ಏನು ಒಂದು ಸಿನಿಮಾ ಮಾಡಿದ್ರು, ಅದೇ ಥರದ ಒಂದು ಪ್ರಯತ್ನ ಪಟ್ಟಿದ್ದಾರೆ ಸತೀಶ್ ಅವರು. ನಿಜವಾಗ್ಲೂ ಸರ್ ಮನಸಾರ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗಲಿ. ಭಗವಂತ ಕೈ ಹಿಡಿತಾನೆ. ಇನ್ನು ಮಿಕ್ಕಿದ ಆಡಿಯನ್ಸು ಮತ್ತು ಮಾಧ್ಯಮಗಳು ನೀವೆಲ್ಲ ಕರ್ಕೊಂಡು ಈ ಸಿನಿಮಾನ ಎಷ್ಟು ಮಟ್ಟಿಗೆ ನೀವು ರೀಚ್ ಮಾಡಿಸ್ತೀರಿ ಅಂತ ನಿಮಗೆ ಬಿಟ್ಟಿದ್ದು. ಆಮೇಲೆ ಇದರಲ್ಲಿ ಇನ್ನೊಂದು ಏನಂತಂದರೆ, ವಿನೋದ್ ಸರ್ ಅವ್ರ ಆತ್ಮ ಎಲ್ಲೇ ಇದ್ರೂ ಈ ಸಿನಿಮಾಗೆ ಅವ್ರಿಗೆ ಅರ್ಪಣೆ, ಅದಲ್ಲದೆ ಅವ್ರ ಆತ್ಮ ಶಾಂತಿ ಆಗುತ್ತೆ ಅಂತ ಮನಸಾರ ಬಿಡ್ಕೊಂತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ರೈಸ್ ಆಫ್ ಅಶೋಕ ಥರ ರೈಸ್ ಆಗಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಣ್ಣ ಥ್ಯಾಂಕ್ ಯು. ಈ ಮೂವಿಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನಗೆ ಇನ್ಸ್ಪೈರ್ ಮಾಡಿದ್ದಾರೆ ಬಿಹೈಂಡ್ ದ ಸೀನ್ಸ್. ಬಿಕಾಸ್ ಸಾಕಷ್ಟು ಸರಿ ನಂಗೆ ಫೋನ್ ಮಾಡಿ ಕರೆದಿದ್ದಾರೆ ಕೂಡ ಶೂಟಿಂಗಿಗೆ. ಸೊ ನಾನು ಹೋಗಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಮೇಕಿಂಗ್ ಆಗಿರ್ಬೋದು, BGM ಆಗಿರ್ಬೋದು. ಐ ಥಿಂಕ್ ನಮ್ಮಂಥ ನ್ಯೂ ಕಮರ್ಸ್ಗೆ ಈ ಮೂವಿ ಒಂದು ಇನ್ಸ್ಪಿರೇಷನ್ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೇಕಿಂಗ್ ಆಗಿರ್ಬೋದು, ಫೈಟ್ ಸೀನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಐ ಥಿಂಕ್ ತುಂಬ ಕಲಿಯೋಕ್ಕಿದೆ. ತುಂಬ ಸೂಕ್ಷ್ಮತೆಯಿಂದ ಶಾರ್ಟ್ಸ್ನ ತೆಗ್ದಿದ್ದಾರೆ. ಆ್ಯಂಡ್ ಐ ಥಿಂಕ್ ನನ್ನ ಲವ್ ಇರೋದು ಮೇಕಿಂಗಿಗೆ. ಆ್ಯಂಡ್ ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ಯು ಅಣ್ಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. ಸೊ ಸತೀಶ್ ಸರ್ ನಮ್ಮ ಸೀನಿಯರ್. ಆ್ಯಕ್ಚುಲಿ ನಾನು ಕಾಲೇಜಿಂದ ಸಿನಿಮಾಗಳು ನೋಡ್ಕೊಂಬಂದೆ. ಮುಂಚೆ ಇದ್ದಿದ್ದು ಸಿನಿಮಾಗಳು ತುಂಬ ಪ್ಲೇಫುಲ್ ಫನ್ ಸಿನಿಮಾಸ್ ಮಾಡಿದ್ರು. ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಒಂದು ಕೆರಿಯರ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನನಗೆ ನಿಮ್ಮ ಸಿನಿಮಾದಲ್ಲಿ ಇದು ರೈಸ್ ಆಫ್ ಅಶೋಕದಲ್ಲಿ ಕಂಪ್ಲೀಟ್ ಲೈಕ್ ಪರ್ಫಾರ್ಮೆನ್ಸ್, ಸೂಪರ್ ಮಾಸ್ ಪರ್ಫಾರ್ಮೆನ್ಸು. ಕ್ಯಾರೆಕ್ಟರ್ ಸಖತ್ ಅಗ್ರೆಸಿವ್ ಪರ್ಸನ್ ಮಾಡಿದ್ದು. ತುಂಬ ಖುಷಿ ಆಯಿತು. ಸಪ್ತಮಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗೋಪಾಲ್ ದೇಶಪಾಂಡೆ ಸರ್ ಚೆನ್ನಾಗಿ ಮಾಡಿದ್ದಾರೆ. ಸುರೇಶ್ ಸರ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಒಳ್ಳೆ ಹೇರ್ ಮಾಫಿಯಾ ಕಾನ್ಸೆಪ್ಟ್ ಮಾಡಿದ್ದೀರಾ. ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್. ಎಲ್ಲರೂ ಆಡಿಯನ್ಸ್ ಒಳ್ಳೆ ಸಿನಿಮಾ ಬಂದಿಲ್ಲ, ರೆಗ್ಯುಲರ್ ಕಮರ್ಷಿಯಲ್ ಅಂತ ಹೇಳ್ತಾರೆ. ಒಳ್ಳೆ ಕಾನ್ಸೆಪ್ಟಿಂದ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಬಂದಿದೆ. ದಯವಿಟ್ಟು ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ತುಂಬ ದಿವಸಗಳಾದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಇವತ್ತು ಸರ್. ನಿಜವಾಗ್ಲೂ ಆಕ್ಟಿಂಗ್ ಇದ್ರೆ ನನಗಂತೂ ತುಂಬ ಒಳ್ಳೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ. ನಾವು ಕರ್ನಾಟಕದ ಜನತೆಗೆ ಇಷ್ಟೇ ಹೇಳೋದು, ಪ್ರತಿ ಸಲ ಯಾರ್ದೋ ದೊಡ್ಡವ್ರದ್ದು ಬರುತ್ತೆ ಅಂತೇಳಿ ಮನೆಯಿಂದ ಆಚೆನೇ ಬರಲ್ಲ. ಅದೇ ನೀವು ತೆಲುಗುವಲ್ಲಾಗಲಿ, ಮಲಯಾಳಿಯಲ್ಲಾಗಲಿ ಮತ್ತು ತಮಿಳಲ್ಲಾಗಲಿ, ಯಾವುದೇ ಹೊಸಬ್ರದ್ದಾಗಲಿ ಹಳಬ್ರದ್ದಾಗಲಿ ಯಾವುದೇ ಸಿನಿಮಾ ಬಂದರೆ ಜನ ಬಂದು ಅಲ್ಲಿ ಗೆಲ್ಲಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಜನ ಬಂದು ಥಿಯೇಟ್ರ್ ನೋಡಲ್ಲ. ದಯಮಾಡಿ ನಾನು ಇಷ್ಟ ಹೇಳೋದು ನಿಮಗೆ, ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ದಯಮಾಡಿ ಎಲ್ಲ ಬಂದು ಸಿನಿಮಾ ನೋಡಿ. ಸಪ್ತಮಿ ಬನ್ನಿ. ಎಲ್ರಿಗೂ ನಮಸ್ಕಾರ.
ರೈಸ್ ಆಫ್ ಅಶೋಕ ಇವತ್ತು ಪ್ರೀಮಿಯರ್ ಆಯಿತು. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ, ನೀವುಗಳು ಹೇಳಬೇಕು ನಿಮಗೆ ಸಿನಿಮಾ ಹೆಂಗೆ ಅನಿಸ್ತು ಅಂತ. ಇದು ನಮ್ಮ ಸಿನಿಮಾ, ನಾವು ಹೇಳೋದಕ್ಕಿಂತ ಜಾಸ್ತಿ ನೀವುಗಳು ಹೇಳಬೇಕು ನಿಮ್ಮ ಸಿನಿಮಾ ಹೇಗೆ ಅನ್ನಿಸ್ತು ಅಂತ. ನನಗೆ ಮುಂಚೆ ನೋಡಿದ್ದೆ ಸಿನಿಮಾನ, ಬಟ್ ನನಗೆ ನನ್ನ ಸಿನಿಮಾ ಆಬ್ವಿಯಸ್ಲಿ ನಾನು ಒಂಚೂರು ಸೆಲ್ಫಿಶ್ ಆಗಿರ್ತೀನಿ. ಬಟ್ ಯಾರ್ಯಾರು ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಏನು ಅನಿಸ್ತು, ಯಾವುದೇ ಆನೆಸ್ಟ್ ಆಗಿ ದಯವಿಟ್ಟು ಏನು ಅನಿಸ್ತು ಅಂತ ದಯವಿಟ್ಟು ತಿಳಿಸಿ. ಯಾರ್ಯಾರು ಬಂದರು, ಪ್ರತಿಯೊಂದು ಗೆಸ್ಟ್, ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಹಾಗೆ ಮೀಡಿಯಾದವರು ಅಷ್ಟೇ, ಫಸ್ಟ್ ಡೇಯಿಂದ ಇವತ್ತವರೆಗೂ ನಮ್ಮ ಜೊತೆ ಇದ್ದೀರಾ. ಸೊ ಎಲ್ಲ ಮೀಡಿಯಾದವ್ರಿಗೆ, ಎಲ್ಲ ಪ್ಯಾಪರಾಜಿ ಯಾರ್ಯಾರು ಇದ್ದೀರೋ ಅವ್ರೆಲ್ರಿಗೂ, ಯಾಕಂದರೆ ಪ್ರತಿಯೊಂದು ಇವೆಂಟ್ ಕವರ್ ಮಾಡಿದ್ದಾರೆ ಎಲ್ಲರೂ, ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸತೀಶ್ ಅವರ ಶ್ರಮ, ಅವರ ಪೆಟ್ ಪ್ರಾಜೆಕ್ಟ್ ಸಿನಿಮಾ. ಸೊ ಬನ್ನಿ, ಎಲ್ಲರೂ ಥಿಯೇಟರ್ಗೆ ಬನ್ನಿ, ಫ್ಯಾಮಿಲಿ ಸಮೇತರಾಗಿ ಬನ್ನಿ. ಇವತ್ತು ನನ್ನ ಎಲ್ಲ ಫ್ಯಾಮಿಲಿ ಬಂದಿದ್ದೀವಿ ಒಟ್ಟಿಗೆ. ಸೊ ಹಾಗೆ ನೀವು ಬನ್ನಿ, ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ತುಂಬ ದೊಡ್ಡ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಎಲ್ಲರಿಗೂ ನಮಸ್ತೆ. ಒಂದು ದೊಡ್ಡ ಸಿನಿಮಾ, ಯಾಕಂದರೆ ಅದು ಏನು ಹೇಳೋದು ಗೊತ್ತಾ, ಭಯಂಕರ ಎಮೋಷ್ನಲಿ ಫೀಲಿಂಗ್ ಆಗ್ತಾ ಇದೆ. ಸತೀಶ್ ಸರ್ ಅಯ್ಯೋ ಸೀರಿಯಸ್ ಆಗಿ ಹೇಳ್ತಿದ್ದೀವಿ, ದೊಡ್ಡ ಚಾಲೆಂಜ್ ತೊಗೊಂಡಿದ್ದಾರೆ. ಸಪ್ತಮಿ ಅವರಂತೂ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಇವಾಗೆಲ್ಲ ಬರೋ ಹೀರೋಯಿನ್ಸ್ಗಳ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಗ್ಲಾಮರಾಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಆ ಬಾಲ್ಡೆಡ್ಡಲ್ಲಿ ಹೋಲ್ ಸಿನಿಮಾನೂ ಅಲ್ಲಿ ಒಂದು ಟೇಕಪ್ ಆಗಿದೆ, ನೆಕ್ಸ್ಟ್ ಲೆವೆಲ್ಲು. ಮತ್ತು ದೊಡ್ಡ ಮೆಸೇಜ್ ಇದೆ ಸಿನಿಮಾದಲ್ಲಿ. ಇವಾಗ ಬರ್ತಾ ಇರೋ ಸಿನಿಮಾಗಳು ನೋಡ್ತಾ ಇದ್ರೆ ಎಲ್ಲದಕ್ಕೂ ಚಾಲೆಂಜಿಂಗ್ ಆಗಿದೆ. ಮತ್ತು ಯಾರು ಮೇಲೂ ಕೀಲಿಲ್ಲ. ಮತ್ತು ಕ್ರಾಂತಿಯ ಒಂದು ಕಿಚ್ಚು ಊರನ್ನೇ ಬಂದು ಬದಲಾಯಿಸಿದೆ ಅಂತ ಹೇಳ್ಬಿಟ್ಟು ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಈ ಕ್ರಾಂತಿಗೋಸ್ಕರ ಬಂದು ಸಿನಿಮಾ ನೋಡಬೇಕು. ನಿಮಗೋಸ್ಕರ ತೆಗೆದಿದ್ದೀವಿ, ತುಂಬ ಅದ್ಭುತವಾಗಿ ತೆಗೆದಿದ್ದೀವಿ. ಎಲ್ಲ ಮನೆ ಮಾತಾಗಬೇಕು ಈ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಸತೀಶ್ ಸರ್ಗೆ ದೊಡ್ಡ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಮೂವಿ ನೋಡಿದ್ವಿ, ಭಾಳ ಅದ್ಭುತವಾಗಿ ಬಂದಿದೆ. ನನಗೆ ಹೇಗೋ ಈ ಪೊಲೀಸ್ ಕೆಲಸ ಈ ಕೈಗೆ ಹೊಟ್ಟೋಗ್ಬಿಡ್ತು, ಹಾಗೆ ಈ ಒಂದು ಮೂವಿನೂ ಸಹ ಈ ಕೈಗೆ ಬಂದು ಕೈಗೆ ಹಾಗೆ ಹೊಟ್ಟೋಗ್ಬಿಡ್ತು ಅಂತಂದರೆ, ಅಂದರೆ ಆ ಮಟ್ಟಕ್ಕೆ ನಮ್ಮನ್ನು ಹಿಡಿದಿಡುವಂಥ ಒಂದು ಏನಿವರ ಅದ್ಭುತವಾದಂಥ ಆ್ಯಕ್ಷನ್ ಏನಿದೆಯೋ, ಅವರ ನಟನೆ ಏನಿದೆಯೋ, ನಿಜವಾಗ್ಲೂ ನಾನೆಲ್ಲೋ ಒಂದು ಸಾರಿ ಒಂದು 2-3 ಬಾರಿ ನಾನು ಒಳಗಡೆ ಹೋಗ್ಬಿಟ್ಟೆ. ಅದರೊಳಗಡೆ ಅದರಿಂದ ಈಚೆ ಬರೋದಕ್ಕೂ ನನಗೂ ಒಂದು ಸ್ವಲ್ಪ ಕಷ್ಟ ಆಯಿತು. ಕೆಲವಷ್ಟು ಕಡೆ ಅದ್ಭುತವಾಗಿ ಭಾಳ ಕಷ್ಟಪಟ್ಟಿದ್ದಾರೆಲ್ಲ. ನನ್ನ ಲೆಕ್ಕದಲ್ಲಿ ಇವರು ಬೆವರೆಲ್ಲ ಸುರಿಸಿರೋದು, ನನ್ನ ಲೆಕ್ಕದಲ್ಲಿ ಇವರು ರಕ್ತನೇ ಸುರಿಸಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ. ಇದು ಗೆದ್ದೇ ಗೆಲ್ಲುತ್ತೆ. ಮತ್ತು ಭಾಳ ಅದ್ಭುತವಾಗಿ ಇದು ಸ್ಕ್ರೀನ್ ಮೇಲೆ ಮೂಡಿ ಒಂದು ಸಮಾಜದ ಈ ಒಂದು ಮಟ್ಟಕ್ಕೆ, ಒಂದು ಶೋಷಿತ ವರ್ಗದಲ್ಲಿ ಒಂದು ಇಂಥವ್ರು ಹುಟ್ಟಿ ಒಂದು ಸಮಾಜವನ್ನೇ ಸುಧಾರಣೆ ಮಾಡ್ತಕ್ಕಂಥ ಸುಧಾರಣೆಯ ಒಂದು ದಾರಿಯನ್ನು ಕಂಡುಹಿಡಿಯುವಂಥ ಅದ್ಭುತವಾದಂಥ ಈ ಸ್ಟೋರಿನ ನಿಜವಾಗ್ಲೂ ಬರೆದಿರ್ತಕ್ಕಂಥ ನಮ್ಮ ಟಿ.ಕೆ. ದಯಾನಂದ್ ಅವರಿಗೆ ನನಗೊಂದು ಖಂಡಿತವಾಗ್ಲೂ ಹ್ಯಾಟ್ಸ್ ಅಪ್. ಈಸ್ ವೆರಿ ವೆರಿ ಬ್ಯೂಟಿಫುಲ್. ಭಾಳ ಅದ್ಭುತವಾಗಿ ಎಲ್ಲ ನಮ್ಮ ಇವ್ರದಂತೂ ಬಿಡಿ, ನಮಗೆಲ್ಲ ಖಂಡಿತವಾಗ್ಲೂ ಒಂಥರ ರೋಮಾಂಚನ ಆಯಿತು. ಪುಟ್ಟಿ ಬಾಬು ಏನಿದಾರಲ್ಲ, ಅವರು ಅದ್ಭುತವಾದಂಥ ಆ್ಯಕ್ಷನ್ ಮಾಡಿದ್ದಾರೆ. ನಟನೆ ಅನಿಸೋದೇ ಇಲ್ಲ ಅದು ನಿಜವಾಗ್ಲೂ. ಅದು ಹೇಗೆ ಇವರಿಬ್ಬರಿಗೂ ದೇವರು ಆ ಮಟ್ಟದ ಶಕ್ತಿ ಕೊಟ್ಟಿದ್ದಾನೋ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಇದು ತುಂಬ ಒಂದು ಎಮೋಷ್ನಲ್ ಮೂಮೆಂಟು. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀವಿ ಸತೀಶ್ ಸರ್ ಎಷ್ಟು ಡೆಡಿಕೇಟೆಡ್ ಆಗಿ ಎಷ್ಟು ಕಷ್ಟಪಟ್ಟು ಸಿನಿಮಾನ ಉಳಿಸ್ಕೊಂಡಿದ್ದಾರೆ ಅಂತ. ಮಧ್ಯ ಹಣದ ಸಮಸ್ಯೆ ಆಗ್ಬೋದು ಅಥವಾ ಡಿರೆಕ್ಟರ್ ಅವರು ತೀರ್ಕೊಂಡಿರೋದಾಗ್ಬೋದು, ಎಲ್ಲ ಒಟ್ಟಾರೆ ಪಿಕ್ಚರ್ನ ಅವ್ರ ಹೆಗಲ ಮೇಲೆ ಹಾಕೊಂಡು ಇವತ್ತು ರಿಲೀಸ್ ಮಾಡಿದ್ದಾರೆ ಅಂದರೆ
ನಮಗೆ ಸಿಕ್ಕಾಪಟ್ಟೆ ಒಂದು ಎಮೋಷನಲ್ ಮೂಮೆಂಟು, ಯಾಕಂದರೆ ಸ್ಟ್ರಗಲ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ ನಾವು. ಸೊ ಆ್ಯಂಡ್ ಪ್ರತಿಯೊಬ್ಬರು ಎಲ್ಲರೂ ಬಂದು ಪ್ರೀಮಿಯರಲ್ಲಿ ಸಿನಿಮಾ ಸಕ್ಕತ್ತಾಗಿದೆ, ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ, ಅದೇ ಕ್ಲೀಶೆ ಆಗಿಬಿಟ್ಟಿದೆ. ಬಟ್ ಈ ಸ್ಟ್ರಗಲ್ನ ನಾನು ಪಿಕ್ಚರ್ ನೋಡ್ತಾ ಫುಲ್ ಎಮೋಷ್ನಲ್ ಆಗಿದೆ ಸರ್. ಅದಕ್ಕೆ ಸರ್ ಕಮ್ಮಿ ನೋಡಿದರೆ ತುಂಬ ಹತ್ತಿರದಿಂದ ನೋಡಿದ್ವಿ. ಆ್ಯಂಡ್ ಸಪ್ತಮಿ ಅವ್ರ ಬಗ್ಗೆ, ಸತೀಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ, ವಿಷುವಲ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲ ಟಾಪ್ ಮ್ಯಾಚ್ ಸಖತ್ತಾಗಿತ್ತು. ಒಂದು ಒಟ್ಟಾರೆ ಎಕ್ಸ್ಪೀರಿಯನ್ಸು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತುಂಬ ಹೊಸದಾಗಿತ್ತು. ಅವರಂತೂ ಸಿಕ್ಕಾಪಟ್ಟೆ ಬೋಲ್ಡಾಗಿ ಮಾಡಿದ್ದಾರೆ, ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಆಲ್ ದಿ ಬೆಸ್ಟ್. ದಯವಿಟ್ಟು ಎಲ್ಲ ಫಸ್ಟ್ ರಿಲೀಸ್ ಆಗ್ತಾ ಇದ್ದಂಗೆ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನಿಮಗೆ ಸಿನಿಮಾ ಇಷ್ಟ ಆದರೆ ನೀವು 4 ಜನಕ್ಕೆ ಹೇಳೇ ಹೇಳ್ತೀರಾ, ಬಟ್ ನೀವು ಬಂದು ಸಿನಿಮಾ ನೋಡೋದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಸತೀಶ್ ಮತ್ತು ಇಡೀ ತಂಡಕ್ಕೆ. ಒಬ್ಬ ಹೀರೋ ಆದವನು ಒಂದು ಸಿನಿಮಾ ತನ್ನ ಹೆಗಲ ಮೇಲೆ ಹಾಕೊಂಡಿರ್ತಾನೆ, ಅದು ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿ ಹೊರ್ತಾನೆ ಅನ್ನೋದನ್ನ ಬಹುಶಃ ನಾನು ಬಹಳ ಹತ್ತಿರದಿಂದ ನೋಡಿದ್ದು ಸತೀಶ್ ಅವರು ಈ ಸಿನಿಮಾಗೆ ತಗೊಂಡಂತಹ ಜವಾಬ್ದಾರಿಯಿಂದ. ಒಬ್ಬ ಹೀರೋ ಆಗಿ ಸಾಲದಕ್ಕೆ ಬೇರೆ ಎಲ್ಲ ಜವಾಬ್ದಾರಿಗಳನ್ನ ಹಾಕ್ಕೊಂಡು ಒಬ್ಬ ಲಿರಿಕ್ ರೈಟರ್ ಆಗಿ ಅಷ್ಟೇ ಇಲ್ಲದೆ ಪ್ರಮೋಷನು ಮತ್ತೊಂದು ಎಲ್ಲರೂ ಅಷ್ಟು ಪ್ರೀತಿಯಿಂದ ಮಾಡೋದಿದೆಯಲ್ಲ, ಅದು ಬಹುಶಃ ನಮಗೆಲ್ಲ ಒಂದು ಮಾದರಿ ಸತೀಶ್ ಅವರು. ಅದು ಗೆಳೆಯರಾದರೂ ನಾನು ನಿಮ್ಗೆ ಈ ಮಾತು ನಾನು ಹೇಳಲೇಬೇಕು, ಇಲ್ಲ ಅದು ಕಲಿಯೋದಿದೆ ಆ ವಿಚಾರದಲ್ಲಿ ಡೆಫಿನೆಟ್ಲಿ. ಇದನ್ನೆಲ್ಲ ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಒಂದು ನಮ್ಮ ಎಲ್ಲರ ಬದುಕೂ ಒಂದು ಹೋರಾಟ ಅನ್ನೋದಿರ್ತದೆ. ಇದು ಅಶೋಕನ ಹೋರಾಟದ ಕತೆ. ನಾವೇನು ಮಾತಾಡೋದಿಲ್ಲ, ಸಿನಿಮಾ ಮಾತಾಡುತ್ತೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರ್ಗಳಿಗೆ ಸಿನಿಮಾ ನೋಡಿ. ಇವನು ಹೇಳ್ದಂಗೆ ನೀವೊಬ್ಬರು ನೋಡಿದ್ರೆ ನೀವೇ ಇನ್ನೂ 4 ಜನಕ್ಕೆ ಹೇಳ್ತೀರಾ. ಮತ್ತು ಬಿಗ್ ಕಂಗ್ರ್ಯಾಚುಲೇಷನ್ ಸಪ್ತಮಿ. ಸಿನಿಮಾಯಿಂದ ಸಿನಿಮಾಗೆ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಮತ್ತು ಇಡೀ ತಂಡ, ಸಂಪತ್ ಅವರು, ಯಶ್ ಶೆಟ್ಟಿ, ಮತ್ತು ಲವಿತ್ ಅವರ ಛಾಯಾಗ್ರಹಣ, ಮೇಕಿಂಗ್ ಬಹಳ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ಇದನ್ನು ತೇಜಸ್ವಿ, ಪೂರ್ಣಿತನ ತೇಜಸ್ವಿ. ಸೊ ಇಡೀ ಪೂರ್ತಿ ಏನಂತ ಹೇಳ್ತಾರೆ, ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ದ ರೈಸ್ ಆಫ್ ಅಶೋಕ ಒಂದು ಅದ್ಭುತವಾದಂಥ ಹೋರಾಟದ ಕಥೆ, ಅದ್ಭುತವಾದಂಥ ಆ್ಯಕ್ಷನ್ ಡ್ರಾಮಾ, ಅದ್ಭುತವಾದಂಥ ಎಮೋಷನ್ ಡ್ರಾಮಾ. ಮನಸ್ಸಿಗೆ ಭಾಳ ಹತ್ತಿರ ಆಗುವಂಥ ಸಿನಿಮಾ. ಅದೇ ಒಂದು ಬರೀ ಪರ್ಫಾರ್ಮೆನ್ಸಿಂದಲೇ ಪಾತ್ರಗಳಿಂದ ಲೀಡಿಂದ ಒಬ್ಬರು ಸ್ಟಾರ್ ನಟರಾಗಿ ಬೆಳೆದಿರೋದ್ರಲ್ಲಿ ನನಗೆ ತುಂಬ ಇಷ್ಟ ಆಗೋರು ಅನ್ನಿಸುತ್ತೆ ಸರ್. ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸಿಂದ ಒಂದು ಸ್ಟಾರನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ಸಿನಿಮಾಲೂ ಕೂಡ ಈ ಕಾಲಿಮ್ ಅಭಿನಯಿಸಿದ್ದಾರೆ ಫಾರ್ ಅ ರೀಸನ್. ಐ ಥಿಂಕ್ ಈ ಸಿನಿಮಾ ನೋಡಿದಾಗಲೂ ನಿಮ್ಗೆ ತುಂಬ ಇಷ್ಟ ಆಗ್ತಾರೆ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಹೊಂದಿರುವಂಥ ಒಂದು ಸಿನಿಮಾ. ಸಪ್ತಮಿಯವರಾಗಿರ್ಬೋದು, ಅವರು ತಮ್ಮನ್ನು ತಾವು ಎದುರಿಸ್ಕೊಂಡಿರುವಂಥ ರೀತಿ. ನನಗೆ ಟ್ರೈಲರು ಮತ್ತು ಹಾಡುಗಳು ನೋಡಿದಾಗಲೇ ಭಾಳ ಇಷ್ಟ ಆಯಿತು. ಸಿನಿಮಾ ನೋಡಿದಾಗ ಇನ್ನೂ ಭಾಳ ಇಷ್ಟ ಆಯಿತು. ಎಷ್ಟು ಒಂದೊಂದು ಕ್ಯಾರೆಕ್ಟರ್ಗಳು, ಒಂದೊಂದು ಪಾತ್ರಗಳನ್ನ ಎಷ್ಟು ನೀಟಾಗಿ ಡಿಸೈನ್ ಮಾಡಿರೋ ರೀತಿ ಇದೆಯಲ್ಲ, ಅದು ಭಾಳ ಇಷ್ಟ ಆಗುತ್ತೆ ಸಿನಿಮಾಗೆ. ಸಂಪದಣ್ಣನ ನೀವು ನೋಡಿರ್ತೀರ, ಪೋಷಕ ಕಲಾವಿದರಾಗಿ ನೋಡಿರ್ತೀರ ಸಂಪತ್ತವ್ರನ್ನ. ಈ ಸಿನಿಮಾದಲ್ಲಿ ಅದ್ಭುತವಾದಂಥ ವಿಲನ್ನಾಗಿ ನೋಡ್ತೀರ. ಯಶವಂತ್ ಶೆಟ್ಟಿ ಅವ್ರನ್ನ ನೋಡಿರ್ತೀರ, ಅವರು ಕೂಡ ಅದ್ಭುತವಾದಂಥ ಪರ್ಫಾರ್ಮ್ ಮಾಡಿದ್ದಾರೆ. ಸುಮಾರಷ್ಟು ಜಗಪ್ಪ, ತುಂಬ ಅದ್ಭುತವಾದಂಥ ಕಲಾವಿದರ ದಂಡೆ ಇದೆ ಸಿನಿಮಾ. ಶುರುವಿಂದ ಕೊನೆ ತನಕ ತುಂಬ ಇಂಟೆನ್ಸಾಗಿ ಕಟ್ಕೊಟ್ಟಿದ್ದಾರೆ ಆ ಹೋರಾಟದ ಕಥೆಯನ್ನು. ಬಹುಶಃ ಇದು ಆ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಇದು ಒಬ್ಬರು ಹೋರಾಟದ ಕಥೆ ಅಲ್ಲ, ಅಥವಾ ಒಂದು ಸಮುದಾಯ ಹೋರಾಟದ ಕಥೆ ಅಲ್ಲ, ಇದು ಎಲ್ಲರೂ ಹೋರಾಟದ ಕಥೆ. ಎಲ್ಲರ ಬದುಕಲ್ಲಿ ಬದಲಾವಣೆಗಳಿಗೋಸ್ಕರ ಹೊಡೆದಾಡುವಂಥ ಒಂದು. ಅದು ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಆದಷ್ಟು ಬೇಗ ಥಿಯೇಟ್ರಿಗೆ ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಹಾಕಿಸ್ಕೊಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ಸೆಲೆಬ್ರಿಟಿ ಶೋ ಅನ್ನೋಕ್ಕಿಂತ ಇವತ್ತು ನಾವು ಮಾಡಿದ್ದು ಮೇಜರಾಗಿ ಗೆಳೆಯರು, ನನ್ನ ಇಷ್ಟಪಡೋರು, ಮತ್ತು ಈ ಸಿನಿಮಾ ಕೆಲಸ ಮಾಡಿದವ್ರು ಸಾಕಷ್ಟು ಜನ, ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಇವತ್ತು 580 ಆಡಿನಲ್ಲಿ 580 ಜನ ಸೀಟ್ ಇರೋದು.
ನಿಂತ್ಕೊಂಡು ಜನ ಸಿನಿಮಾ ನೋಡಿದ್ರು. ಅಂದರೆ ಒಂದು 600ಕ್ಕೂ ಜಾಸ್ತಿ ಇದ್ರು. ಪಕ್ಕದಲ್ಲಿ ಒಂದು ಶೋ ಮಾಡಿದ್ವಿ, ಒಂದು 200 ಜನ. ಆ್ಯಂಡ್ ಆಂಧ್ರ ಹೈದರಾಬಾದಲ್ಲಿ ಒಂದು ಶೋ ನಡೀತಾ ಇದೆ, ಈ ಕಡೆ ಮೈಸೂರಲ್ಲಿ ನಡೀತಾ ಇದೆ, ಎಲ್ಲ ಕಡೆ ಫುಲ್ ಆಗಿದೆ. ಆ್ಯಂಡ್ ಖುಷಿ ವಿಷಯ ಏನಂತಂದರೆ ನನಗೆ ಇದ್ದಿದ್ದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ತೊಗೊಂಬಂದು ಸ್ಕ್ರೀನ್ ಮೇಲೆ ನಿಲ್ಲಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ ಇತ್ತು. ಅದನ್ನು ಮಾಡಿದ್ದೀನಿ. ಇವತ್ತು ಏನು ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೋ ಅವ್ರ ದೊಡ್ಡತನ ಅದು. ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಇಷ್ಟೊಂದು, ಆ್ಯಂಡ್ ಜನ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಗೆ ಇದೇ ಸಕ್ಸಸ್ಸು. ಅಂದರೆ ಇಲ್ಲಿ ತೊಗೊಂಬಂದು ನಿಲ್ಲಿಸಿದ್ದೀವಿ ಸಿನಿಮಾ ಅನ್ನೋದೇ ನಮ್ಮ ಸಕ್ಸಸ್ಸು. ಆಂಧ್ರದಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅನ್ನೋದೇ ನಮ್ಮ ಸಕ್ಸಸ್ಸು. ಇದ್ರ ಮೇಲ್ಗಡೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ. ಮಾರ್ನಿಂಗ್ ನಾಳೆಯಿಂದ ನಿಮ್ಮ ಕೈಗೆ ಸಿನಿಮಾ ನೀಡ್ತಾ ಇದ್ದೀವಿ. ನೀವು ಹೇಳಬೇಕು, ನಾವು ಹೇಳೋದಲ್ಲ. ಇವತ್ತು ನಮಗೊಂದು ಸಾರ್ಥಕ ಕ್ಷಣ. ತುಂಬ ಫೈಟ್ ಮಾಡಿ ಹೋರಾಟ ಮಾಡಿ ತೊಗೊಂಬಂದಿರುವಂಥ ಸಿನಿಮಾ ಇದು. ಆ ಹೋರಾಟ ಸಿನಿಮಾನೇ ನನ್ನ ಹೋರಾಟ ಕೂಡ. ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪಕ್ಕಾ ಸೆನ್ಸಿಬಲ್ ಆಗಿರುವಂಥ ಒಂದು ಕಮರ್ಷಿಯಲ್ ಮೂವಿ ಇದು. ನೀವೆಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಇದು ಟಿ ಕೆ ದಯಾನಂದ್ ಅವರ ಕತೆ. ಅವ್ರು ಫಸ್ಟು ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟು ನಂಜನಗೂಡಲ್ಲಿ ನಡೆದಿರೋ ಕತೆ ಇದು. ಅದನ್ನು ಇಟ್ಕೊಂಡು ಅವರು ಈ ಏನೋ ಓವರಾಲ್ ಕತೆನ ಹೆಣೆದಿದ್ದಾರೆ. ಅದಾದಮೇಲೆ ನಾವು ಮಾಡಿ ಸ್ಕ್ರೀನ್ ಪ್ಲೇ ಆಗಲಿ ಮತ್ತೊಂದಾಗಲಿ ನಾವು ಸೇರಿಕೊಂಡ್ವಿ ಎಲ್ಲರ ಜೊತೆಯಾಗಿ ಸೇರಿ ಟೀಮ್ ವರ್ಕ್ ಥರ ಮಾಡಿದ್ದು. ಆ್ಯಂಡ್ ಆ ಕತೆ ಹೊಸದು ಅನಿಸ್ತು ನನಗೆ ಕೇಳಿದ ತಕ್ಷಣ. ಅಫ್ಕೋರ್ಸ್ ಇದೊಂದು ಕತೆ ಹೇಳ್ಬೋದಲ್ವಾ, ಯಾಕೆ ಹೇಳ್ಬಾರ್ದು? ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಇದು ಕಮರ್ಷಿಯಲ್ ಸಿನಿಮಾನೇ. ಬಟ್ ಈ ಥರದ ಒಂದು ಸೆನ್ಸಿಬಲ್ ಆಗಿರೋ ಕತೆನ ಜನಕ್ಕೆ ತಲುಪಿಸ್ಬೇಕು, ಹೇಳಬೇಕು ಅಂತ ಹಠ ತೊಟ್ಟು ನಿಂತ್ಕೊಂಡ್ವಿ. ಅದು ಇವತ್ತಾಗಿದೆ. ಆಫ್ಕೋರ್ಸ್ ರಿಯಲ್ ಲೈಫಲ್ಲೂ ಭಾಳ ಮುಖ್ಯ ರಕ್ಕಿತ್ತು. ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಇದೊಂದು ದೊಡ್ಡ ಮಾಫಿಯಾ ಇತ್ತು. ಆ ರಿಯಲ್ ಇನ್ಸಿಡೆಂಟ್ ಅದು. ಯಾರೋ ಒಬ್ಬ ಸತ್ಯಗಳನ್ನ ತೋರಿಸಿದ್ದೀವಿ ಅಷ್ಟೇ. ಏನಂದ್ರೆ ಉತ್ಪ್ರೇಕ್ಷೆ ಏನಿಲ್ಲ, ಸತ್ಯ ತೋರಿಸಿದ್ದೀವಿ ಅಷ್ಟೇ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಇಸ್ ಡೆಫಿನೆಟ್ಲಿ ಇಷ್ಟು ಒಳ್ಳೆ ಕಂಟೆಂಟ್. ಅಂದರೆ ಈ ಒಂದು ವರ್ಷನ್ ಆಫ್ ಸತೀಶ್ ಸರ್ ನಾನು ಇವತ್ತರೆಗೂ ನೋಡಿಲ್ಲ. ವೆರಿ ಆನೆಸ್ಟ್ಲಿ ನಾನು ಈ ವರ್ಷನ್ ಆಫ್ ಸತೀಶ್ ಸರ್ ನೋಡಿಲ್ಲ. ಕಂಟೆಂಟ್ ಆಗಲಿ ಇಲ್ಲ ಸ್ಟೋರಿ ರೈಟಿಂಗ್ ಆಗಲಿ ಇಲ್ಲ ಕಥೆ ಆಗಲಿ ಎಲ್ಲವೂ ಕೂಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ನನಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸಪ್ತಮಿ ಅವರಿಗೆ. ಇಟ್ ಇಸ್ ನಾಟ್ ಈಸಿ ಫಾರ್ ಅ ವುಮೆನ್ ಟು ಪೋರ್ಟ್ರೇ ದ್ಯಾಟ್ ವೇ. ಏನೇ ರಿವೀಲ್ ಮಾಡಿದ್ರು ಇದು ರಿವೀಲಿಂಗಲ್ಲಿ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಐ ಕಂಗ್ರ್ಯಾಚುಲೇಟ್ ಹರ್ ಆಲ್ಸೋ ಆ್ಯಂಡ್ ದಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ವಂಡರ್ಫುಲ್ ಫಿಲ್ಮ್ ಸರ್. ಆ್ಯಂಡ್ ಯು ರಿಯಲಿ ರೈಸ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಾಳೆ ಸಿನಿಮಾ ಥಿಯೇಟರಿಗೆ ಬಂದು ದ ರೈಸ್ ಆಫ್ ಅಶೋಕ ಸಿನಿಮಾ ಖಂಡಿತವಾಗ್ಲೂ ನೋಡಿ ಅಂತ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ. ಇಂಥ ಒಳ್ಳೆ ಕಂಟೆಂಟ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರೈಸ್ ಆಫ್ ಅಶೋಕ. ಆ್ಯಕ್ಚುಲಿ ನನಗೆ ಹೆಂಗೆ ಫೀಲ್ ಆಯಿತು ಅಂದರೆ, ನಾವು ಶನಿವಾರ ಭಾನುವಾರ ಆದರೆ ಉದಯ್ ಟಿ ವಿಲಿ ಹಳೆ ಸಿನಿಮಾಗಳನ್ನ ನೋಡುವಾಗ ಹೆಂಗೆ ಆ ಫೀಲ್ ಕೊಡ್ತಿತ್ತು. ಆ ನಟನೆ ಆಗಲಿ, ಏನೋ ಒಂದೊಂದು ಫ್ರೇಮಲ್ಲೂ ಆ ವ್ಯಾನ್ ಆಗಲಿ, ಆ ಸಂತೆಯಲ್ಲಿ ಇಟ್ಟಿರುವಂಥ ಥಿಂಗ್ಸ್ ಆಗಲಿ, ಹ್ಯಾಟ್ಸ್ ಆಫ್ ಟು ಆರ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎವ್ರಿ ಫ್ರೇಮಲ್ಲೂ ಆ ವರ್ಕ್ ಕಾಣಿಸುತ್ತೆ. 70s 80s ಘಟ್ಟದ ಏನು ಒಂದು ಪಿಕ್ಚರೈಸೇಷನ್ ಇದೆ ಅದು ಎವ್ರಿ ಫ್ರೇಮಲ್ಲೂ ಕಾಣಿಸುತ್ತೆ. ಅದಕ್ಕೆಲ್ಲರೂ ಶ್ರಮನೂ ಇದೆ ಅಂತ ಹೇಳ್ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಆ್ಯಕ್ಟಿಂಗ್ ಎಪಿಸೋಡ್ ತುಂಬ ಅದ್ಭುತವಾಗಿದೆ, ಸೂಪರ್ ಆಗಿದೆ. ಯಾವಾಗಲೂ ತರ್ತರಲೇ ಥರದ ಒಂದು ಡೈಲಾಗ್ ಸಿನಿಮಾದಲ್ಲಿ ಕೇಳ್ತಿರ್ತೀವಿ, ಬಟ್ ಈ ಒಂದು ಸಿನಿಮಾದಲ್ಲಿ ತುಂಬ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಂಪತ್ ಸರ್ ಅಂತೂ ವಜ್ರಮುನಿ ಸರ್ ಫೀಲ್ ಕೊಡೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಪ್ತಮಿ ಗೌಡ ಅಂತೂ ತುಂಬ ಕ್ಯೂಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ. ಸೊ ಒಂದೇ ಥರದ ಸಿನಿಮಾ ಅಥವಾ ಒಂದು ಹಳೆ ಕಾಲಕ್ಕೆ ನಾವು ಹೋಗಿ ಆ ಥರದ ಸಿನಿಮಾ ನೋಡಬೇಕು ಮತ್ತು ಆ ಒಂದು ಮೆಸೇಜ್ನ ಎಲ್ರಿಗೂ ಹಂಚಬೇಕು ಅಂತಿದ್ರೆ ದಿಸ್ ಇಸ್ ಅ ರೈಟ್ ಒನ್ ಅಂತ ನನಗೆ ಅನಿಸುತ್ತೆ. ರೈಸ್ ಆಫ್ ಅಶೋಕ ಖಂಡಿತವಾಗ್ಲೂ ಎಲ್ಲರೂ ಮಿಸ್ ಮಾಡದೆ ನಾಳೆ ಹೋಗಿ ಸಿನಿಮಾ ನೋಡಿ. ಅಲ್ಲ, ಈಗ ಅವರು ಎಲ್ಲ ಕಮ್ಯುನಿಟಿಯವರು ಬಂದು ನೋಡಬೇಕು ಅಂದರೆ ಎಲ್ಲ ವರ್ಗಕ್ಕೂ ಮಾಡಿರೋ ಸಿನಿಮಾ ಇದು. ಅಂದರೆ ಒಂದು ವರ್ಗಕ್ಕಲ್ಲ, ಇದು ಫೈಟು. ಏನಂದರೆ ಸಮಾಜದಲ್ಲಿ ನಡೀತಾ ಇರುವಂಥ ದೌರ್ಜನ್ಯಗಳ ಮೇಲೆ ನಡೀತಾ ಇರೋ ಫೈಟ್, ಇದು ಹೋರಾಟ ಅಷ್ಟೇ. ಇದು ಎಲ್ರಿಗೂ ಇರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಸಾರಿ ಅದು ನಮ್ಮ ಅಪ್ಪುಗೆನೆ ಹಂಗೆ
ಏನು ಹಿಂಗಿಕ್ಕಿದ್ರೆ ಎಲ್ಲ ಏನಾಗುತ್ತೋ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. ನಿಜವಾಗ್ಲೂ ಒಂದು ಕಾಲಘಟ್ಟದ ಸಿನಿಮಾ, ಒಂದು ಕಾಲಘಟ್ಟದ ಸಿನಿಮಾ ನೋಡ್ದಂಗೆ ಆಯಿತು ನಮಗೆ. ಯಾಕಂದರೆ ಸುಮಾರು 50 ವರ್ಷದಿಂದ ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿದಾಗ ತರ ಹತ್ತಿ ಉರಿಯುತ್ತೆ, ಹಂಗೆ ತಗ ಅನ್ನತ್ತೆ. ಯಾವಾಗ ಹೀರೋ ಎತ್ತು ಹೊಡಿತಾನೋ ಅಂತ ಅನ್ಸುತ್ತೆ ನಮಗೆ ನೋಡ್ತಾ ಇದ್ರೆ. ಕೊನೆಗೂ ಹೊಡೆದ ನಮ್ಗೆ ಖುಷಿ ಆಯಿತು. ನನಗೆ ನಿಜವಾಗ್ಲೂ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ಸ್ಟನ್ನಿಂಗ್ ಅಂದರೆ ಆ ಥರದ್ದು ಈ ಥರದ್ದಲ್ಲ, ಒಂದು ಅದ್ಭುತಕ್ಕಿಂತ ಮೇಲೆ ಏನಾದರೂ ಇನ್ನೊಂದು ಓಡಿದರೆ ಅತ್ಯದ್ಭುತ. ಅಶೋಕನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ಅದ್ಭುತನ ಮತ್ತೆ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಸಾರಿ, ಈ ಥರ ಗುಡ್ಡೆ ಇಕ್ಕಿರ್ತೀರಾ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ಎಲ್ರಿಗೂ ಥ್ಯಾಂಕ್ ಯು. ರೇಡಿಯೋದವ್ರಿಗೆ ಸ್ಪೆಷಲಿ. ಅಲ್ಲ, ನಾನು ಹೇಳೋದೇನು ಗೊತ್ತಾ, ಒಂದು ಕಮ್ಯುನಿಟಿಗೆ ನಾವು ಅಥವಾ ಒಂದು ವರ್ಗಕ್ಕೆ ಅಂತ ಸಿನಿಮಾ ಮಾಡಿಲ್ಲ. ಇದು ಅಂದರೆ ಒಬ್ಬರು ನೋವು ಹೇಳಿದೀವಿ ಅಷ್ಟೇ. ಅವರು ಬರಬೇಕು, ಎಲ್ಲ ಜನಾಂಗದವರು ಬರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸಿನಿಮಾ ನೋಡ್ಬೇಕು. ಅಂದರೆ ಯಾಕೆ ಹಿಂಗಾಯಿತು 80s, 70s, ಅದಕ್ಕೆ ಏನು ಕಾರಣ ಇದು? ಇವತ್ತು ನಡೀತಾ ಇದೆಯಾ? ಅದು ಏನಾದರೂ ನಡೀತಾ ಇದೆಯಾ ನಮ್ಮ ಮಧ್ಯೆ? ಆ ಥರದ್ದು ಇದೆಯಾ? ಆ್ಯಕ್ಚುಲಿ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತೆಲ್ಲ ನಾವು ಕೊಡೋ ಕೊಡ್ತಿದ್ದ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ. ಒಂದು ವಿಗ್ಗೆ ನಾನೇ ಸಿನಿಮಾಗೆ ಹಾಕ್ಬೇಕಾದ್ರೆ ಒಂದು ವಿಗ್ ತರಿಸ್ಕೊಂಡ್ರೆ 1.5 ಲಕ್ಷ 2 ಲಕ್ಷ ಕೊಡ್ತೀವಿ. ಇದು ದೊಡ್ಡ ಬಿಸ್ನೆಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಇದು. ಈ ಥರದ ಮಾಫಿಯಾ ಬೇರೆ ಬೇರೆ ಬಿಸ್ನೆಸ್ಗಳಲ್ಲೂ ಇದೆ. ಅದ್ರ ವಿರುದ್ಧ ಹೋರಾಡ್ತಾ ಇರೋದು. ಅಂದ್ರೆ ನಮ್ಮ ಸಮಾಜ ಯಾಕೆ ಸ್ವಾಸ್ಥ್ಯ ಹೇಗೆ ಕಾಪಾಡ್ಕೋಬೇಕು, ನಾವು ಹೇಗೆ ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಹೇಗಿರಬೇಕು, ನಮ್ಮ ಊರು ಹೇಗಿರಬೇಕು, ನಮ್ಮ ಮನೆಯವರು ಹೇಗಿರಬೇಕು, ಅದಕ್ಕೋಸ್ಕರ ಅಶೋಕ ಫೈಟ್ ಮಾಡ್ತಿದ್ದಾರೆ. ಎಲ್ಲ ವರ್ಗದವರು ಬಂದು ನೋಡ್ಬೇಕು ಸಿನಿಮಾ. ಅದು ನನ್ನ ಆಸೆ. ಆ್ಯಂಡ್ ಇವತ್ತು ಸಿಕ್ಕಿರೋ ಒಂದು ಪ್ರತಿಕ್ರಿಯೆ ಏನಿವತ್ತು, ಅದೇ ನಾನು ಹೇಳಿದ್ನಲ್ಲ, 580 ಸೀಟ್ ಇತ್ತು, ಜಾಗ ಇಲ್ದೇ ಕೂತ್ಕೊಂಡು ಜನ ನಿಂತ್ಕೊಂಡು ನೋಡಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಪರ್ಸ್ನಲಿ. ಸಾರಿ, ಅಂದರೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಮ್ಮೆಲ್ಲರಿಗೂ ಇನ್ಕನ್ವೀನ್ಸ್ ಆಗಿದೆ, ಸಾರಿ. ಬಿಕಾಸ್ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬಂದ್ಬಿಟ್ರು, ಹಾಗಾಗಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ರಿಯಲಿ ಸಾರಿ. ಆ್ಯಂಡ್ ಎಲ್ಲ ಗೆಳೆಯರಿಗೆ, ನನ್ನ ಮೀಡಿಯಾದ ಎಲ್ಲ ರಿಪೋರ್ಟರ್ಗಳಿಗೆ ಭಾಳ ಪೇಷನ್ಸಿಂದ ಎಲ್ಲವನ್ನೂ ಹ್ಯಾಂಡಲ್ ಮಾಡಿಕೊಂಡು ಇಲ್ಲಿವರೆಗೂ ತಗೊಂಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನೀವಿದ್ದೀರಾ. ಬರೀ ಸಿನಿಮಾ ರಿಲೀಸಲ್ಲ ಅಥವಾ ಇವತ್ತಲ್ಲ, ಎಲ್ಲ ಹಂತದಲ್ಲೂ ನೀವಿದ್ದೀರಾ. ಅದು ಭಾಳ ಮುಖ್ಯ ಆಗುತ್ತೆ. ಹೌದು. ನಾಳೆ ಆಂಧ್ರದಲ್ಲಿ ಸುಮಾರು 150ಕ್ಕಿಂತ 200ಕ್ಕೂ ಥಿಯೇಟ್ರಲ್ಲಿ ನಾಳೆ ಬಿಡುಗಡೆ ಆಗ್ತಾಯಿದೆ. ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ತಮಿಳ್ನಾಡು ಬಿಡುಗಡೆ ಮಾಡ್ತಾಯಿದ್ದೆ. ಯಾಕೆಂದರೆ ಒಂದೇ ಸಲ ಪ್ರಮೋಷನ್ ಮಾಡೋಕ್ಕಾಗಲಿಲ್ಲ, ನನಗೂ ಹುಷಾರಿಲ್ಲ, ಜ್ವರ ಇತ್ತು. ನಾನೇ ಅವ್ರು ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದೆ. ಯಾಕೆಂದರೆ ಹೈದ್ರಾಬಾದ್ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ನಾಳೆ ಪುನಃ ನಾನು ಇಲ್ಲಿ ಪ್ರಮೋಷನ್ ಮಾಡ್ತೀನಿ. ನಾಳಿದ್ದು ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ ಇಲ್ಲಿಗೆ. 2ನೇ ತಾರೀಕು 3ನೇ ತಾರೀಕು ತಮಿಳ್ನಾಡಲ್ಲಿ ಇರ್ತೀವಿ, ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ 5ನೇ ತಾರೀಕಿಂದ ದುಬೈ, ಅರಬ್ ಕಂಟ್ರಿ 4 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಸುಮಾರು 70-80 ಶೋ ಆಗ್ತಾಯಿದೆ. ಅಲ್ಲಿ 2 ಭಾಷೆನಲ್ಲಿ ಆಗ್ತಾಯಿದೆ, ಕನ್ನಡ ತಮಿಳು 2 ಲ್ಯಾಂಗ್ವೇಜಲ್ಲಿ ಅಲ್ಲಿ ರಿಲೀಸ್ ಆಗ್ತಾಯಿದೆ. ಇದಿಷ್ಟು ಒಟ್ಟಾರೆ ಡೀಟೇಲ್ಸ್. ಅಲ್ಲ, ಆವತ್ತಿನ ಸಮಸ್ಯೆ ಹಂಗಿತ್ತು, ಅವತ್ತಿನ ಕಾಲಘಟ್ಟ ಹಂಗಿತ್ತು, ಅವತ್ತಿನ ಸಿಚುವೇಶನ್ ಹಂಗಿತ್ತು. ಅವತ್ತು ಎಲ್ಲರ ಜೀವಗಳಿಗೂ ಸಮಸ್ಯೆ ಇದ್ದಾಗ ಅಶೋಕ ಎಂಟ್ರಿ ಕೊಡಲೇಬೇಕಾಗುತ್ತೆ. ಹಾಗಾಗಿ ಅವ್ನು ಎಂಟ್ರಿ ಕೊಟ್ಟಿದ್ದಾನೆ ಅಷ್ಟೇ. ಅದು ಸರಿ ಅಂತ ಅವ್ನು ಹೇಳಲ್ಲ. ಕಡೆ ಕ್ಲೈಮ್ಯಾಕ್ಸ್ ನೋಡಿ, ನೀವು ಸಾಂಗಲ್ಲಿ ತೋರಿಸ್ತೀವಿ, ಮಕ್ಕಳು ಪಾಠ ಹೇಳ್ಕೊಡ್ತಾ ಇರ್ತಾನೆ. ಅಂದರೆ ಮಕ್ಕಳು ಪಾಠ ಹೇಳ್ಕೊಡ್ತಿರ್ತಾನೆ, ಅವ್ನ ಜೀವನನೇ ಬದಲಾಯಿಸ್ಕೊಂಡಿರ್ತಾರೆ. ಆ್ಯಕ್ಚುಲಿ ನಾವು ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತೀನಿ, ಸಾರಿ. ಬಟ್ ಹಾಕ್ಬಿಡಿ, ನಾನು ಕ್ಲೈಮ್ಯಾಕ್ಸ್ ಹೇಳ್ತಿಲ್ಲ. ಬಟ್ ಅದೇ ರೆವಲ್ಯೂಷನ್. ಅಂದರೆ ಎಷ್ಟೋ ಜನ ರಕ್ತ ಕೊಟ್ಟಿದ್ದಾರೆ, ಎಷ್ಟೋ ಜನ ಜೀವನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಮನೆಗಳಿಗೋಸ್ಕರ, ಸಮುದಾಯಗಳಿಗೋಸ್ಕರ. ಅವರೆಲ್ಲರ ಪ್ರತೀಕ ಅಶೋಕ ಅಂತ ಹೇಳ್ಬೋದು. 100% ಇರುತ್ತೆ. ಇವತ್ತು ಇದೆ, ಯಾಕಿಲ್ಲ? ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ತುಂಬ ಲಾಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ. ನಿಮಗೆ ಎಷ್ಟು ಗೊತ್ತಲ್ವ ಸತ್ಯ ಏನಂತ? ಅದೇ ಥರ ಸತ್ಯನೇ ಹೇಳಿದೀವಿ ಅಷ್ಟೇ.